ಹಾಯ್ ಹಾಲ್ ಈ ಸಮ್ಮರಲ್ಲಿ ಸ್ಕಿನ್ ಟ್ಯಾನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಒಬ್ಬರಿಗೆ ನಕ್ ಭಾಗ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ. ಮೊಣಕಾಲು ಮೊಣಕೈ ಬೆರಳ ಹತ್ರ ಪಾದದ ಬೆರಳಿರುತ್ತಲ್ಲ ಅದು ಎಲ್ಲ ತುಂಬಾ ಬ್ಲ್ಯಾಕ್ ಇರುತ್ತೆ. ಅದಕ್ಕೆಲ್ಲ ನಾವು ಅಷ್ಟೊಂದು ಇಂಪಾರ್ಟೆಂಟ್ ಕೊಡೋದಿಲ್ಲ. ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಇರುತ್ತೆ. ಬಟ್ ನೆಕ್ ಹತ್ರ ಫುಲ್ ಬ್ಲ್ಯಾಕ್ ಇರುತ್ತೆ, ಕೈಗಳ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ. ಬಟ್ ಈ ಸಮ್ಮರಲ್ಲೇ ಕೂಡ ಅಷ್ಟೇ ನಮ್ಮ ಸ್ಕಿನ್ ಟ್ಯಾನ್ ಆಗೋದು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ತುಂಬಾ ಬಿಸಿಲಿರುತ್ತೆ. ನಾವು ಔಟ್ಸೈಡ್ ಹೋಗಿ ಬರೋ ಅಷ್ಟಿಗೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಇರಿಟೇಟ್ ಥರ ಆಗ್ತಾ ಇರುತ್ತೆ. ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ. ನಮಗೆ ಎಷ್ಟೇ ರಿಂಕಲ್ಸ್ ಇದ್ರೂ ಡಾರ್ಕ್ ಸರ್ಕಲ್ ಇದ್ರೂ ಕಡಿಮೆ ಆಗುತ್ತೆ. ಮೈನ್ ಬಂದು ಈ ನೆಕ್ ಭಾಗ ಮತ್ತು ಮೊಣಕಾಲೆಲ್ಲ ಫುಲ್ ಬ್ಲ್ಯಾಕ್ ಇರುತ್ತಲ್ಲ, ಅದೆಷ್ಟೇ ವರ್ಷಗಳಿಂದ ಇದ್ರೂ ಪರವಾಗಿಲ್ಲ, ಈ ಥರ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದೆಲ್ಲ ಡಾರ್ಕ್ ಸರ್ಕಲ್ ಎಲ್ಲ ರಿಮೂವ್ ಆಗುತ್ತೆ. ಇದಕ್ಕೆ ಯಾವುದೇ ಥರ ನಾವು ದುಡ್ಡು ಖರ್ಚು ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೇ ಆರಾಮಾಗಿ ಮಾಡ್ಕೋಬೋದು. ಇದು ಯಾವ ಥರ ಮಾಡೋದು ಅಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ನಾವು ನೈಟ್ ಮಾಡಿರ್ತೀವಲ್ಲ ಅನ್ನ ಅನ್ನೋದು, ಅದನ್ನು ಮಾರ್ನಿಂಗ್ ಟೈಮ್ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಓವರ್ ನೈಟ್ ಮಾಡಿರೋ ಅನ್ನದಿಂದನೇ ನಾವು ಚೆನ್ನಾಗಿ ಅದರ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದು ಚೆನ್ನಾಗಿ ನಾವು ಕ್ಯೂಚ್ಕೋಬೇಕಾಗುತ್ತೆ. ಅನ್ನದಿಂದ ನಮಗೆ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಬರೋದಕ್ಕೆ ನಮ್ಮ ಫೇಸಿಂದ ಹಿಡಿದು ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಮ್ಗೆ ರೈಸ್ ವಾಟರ್ ಆಗಲಿ, ಗಂಜಿ ಆದರೂ ಆಗಲಿ, ರೈಸಿಂದ ಆಗಲಿ ತುಂಬ ಚೆನ್ನಾಗಿ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ನಾನು ಸ್ವಲ್ಪ ನೀರು ಅನ್ನೋದು ಚುಮಿಸ್ಕೊಂಡು ಅದು ಚೆನ್ನಾಗಿ ಕ್ಯೂಚ್ಕೋತಾ ಇದ್ದೀನಿ. ಯಾಕಂದರೆ ಅದು ಮುದ್ದೆ ಥರ ಇಲ್ಲ ಅನ್ನ, ಇದು ನೈಟ್ ಮಾಡಿರೋದೇ. ಅದಕ್ಕೆ ಒಂದು ಸ್ವಲ್ಪ ನೀರು ಅನ್ನೋದು ಹಾಕ್ಕೊಂಡು ಕ್ಯೂಚ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವುದೇ ಬ್ರ್ಯಾಂಡ್ ಆದರೂ ಹಾಕ್ಕೋಬೋದು. ಕಾಫಿ ಪೌಡ್ರಿಂದನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಸ್ಕಿನ್ ಅನ್ನೋದು ಸಾಫ್ಟ್ ಆಗೋದಕ್ಕೆ ಮತ್ತು ಡಾರ್ಕ್ ಸರ್ಕಲ್ ಇರುತ್ತಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಲ್ಲರ ಮನೆಯಲ್ಲಿ ಕಾಫಿ ಪೌಡ್ರ್ ಇದ್ದೇ ಇರುತ್ತಲ್ಲ, ಅದಕ್ಕೆ ಯಾವುದೇ ಕಾಫಿ ಪುಡಿ ಆದ್ರೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕಾಫಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಅದು ನೀಟಾಗಿ ನಾವು ಕಲಿಸ್ಕೊಂಡ್ಬಿಡ್ಬೇಕಾಗುತ್ತೆ. ಮತ್ತು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಇದಕ್ಕೆ ನಾನು ಗಟ್ಟಿ ಮೊಸರನ್ನೋದು ಒಂದು ಅರ್ಧ ಕಪ್ ಆಗೋಷ್ಟು, ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಮೊಸರಿಂದನೂ ಅಷ್ಟೇ ನಮಗೆ ಎಷ್ಟೇ ಡಿಟೇನ್ ಆಗಿದ್ರೂ ಕೂಡ ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಇದು ಮೊಸರಲ್ಲಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ರಿಸಲ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಸಿಗುತ್ತೆ ನಮಗೆ. ಮೊಸರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಕ್ಲೀನಾಗಿ ಕಲಿಸ್ಕೊಂಬಿಡಿ. ನಾವು ಚೆನ್ನಾಗಿ ಕ್ಯೂಚ್ಕೋತೀವಿ. ನಾವು ಮಿಕ್ಸಿಗೆ ಹಾಕೋ ಅಷ್ಟಿಲ್ಲ ಅಂದರೆ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೊಂಬಿಡಿ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಅದರಿಂದ ಸ್ಪೂನಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಮಿಕ್ಸಿಗೆ ಹಾಕಲ್ಲಪ್ಪ, ನಾವು ಹಂಗೆ ಕ್ಯೂಚ್ಕೊಳ್ತೀವಿ ಅಂದರೆ ಆರಾಮಾಗಿ ಸ್ವಲ್ಪ ಅನ್ನ ಅನ್ನೋದು ಮುದ್ದೆ ಥರ ಇದ್ದರೆ ನಾವು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಏನಿಲ್ಲ. ಇದು ಸ್ವಲ್ಪ ಉದುರುದಾಗಿರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಂದನೂ ಅಷ್ಟೇ ನಮಗೆ ಡಾರ್ಕ್ ಸರ್ಕಲ್ ಅನ್ನೋದು ಕಡಿಮೆ ಆಗುತ್ತೆ, ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ, ಆ್ಯಂಟಿ ಏಜಿಂಗ್ ಥರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಡಲೆ ಹಿಟ್ಟು ಹಾಕೋದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮಿಕ್ಸಿಗೆ ಅನ್ನೋದು ಸೇರಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಉದುರಾಗೈತಲ್ಲ ರೈಸ್ ಅನ್ನೋದು, ಇದು ನಮಗೆ ಮಸಾಜ್ ಮಾಡೋಕ್ಕೆ ಅಷ್ಟು ಇದಾಗಲ್ಲ. ಇದು ಸ್ವಲ್ಪ ಮುದ್ದೆ ಥರ ಇರುತ್ತಲ್ಲ, ನಾವು ಸಹೋಟಿ ಅಕ್ಕಿ ಇಲ್ಲಾಂದರೆ ನಾವು ಮುದ್ದೆ ಥರ ಏನಾದರೂ ಮಾಡಿದರೆ ಅನ್ನ ಅನ್ನೋದು ಸ್ವಲ್ಪ ಮುದ್ದೆ ಆಗಿದ್ದರೆ ಆ ಥರದಾದರೆ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕೋವಾಗ ಒಂದು ಸ್ವಲ್ಪ ಏನಾದರೂ ನಿಮ್ಗೆ ನೀರು ಅವಶ್ಯಕತೆ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ಇದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ನಮಗೆ ಇದು ಯಾವಾಗೂ ನಾವು ಇದು ಅಪ್ಲೈ ಮಾಡಬೇಕು ಅಂದರೆ ಆವಾಗವಾಗ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದು ಸ್ಟೋರ್ ಮಾಡೋಕ್ಕೆ ಆ ಥರ ಎಲ್ಲ ಆಗೋದಿಲ್ಲ. ಯಾಕಂದರೆ ಇದು ರೈಸ್ ನೈಟ್ ಮಾಡಿರೋದು, ಮಾರ್ನಿಂಗ್ ನಾವು ಫೇಸ್ ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೋತಾ ಇರೋದು. ಅದಕ್ಕೆ ಇದನ್ನು ಸ್ಟೋರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆವಾಗವಾಗ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಫೇಸ್ಗೂ ಅಷ್ಟೇ, ನಮ್ಮ ನೆಕ್ ಭಾಗ ಯಾವುದಕ್ಕಾದರೂ ಆಗಲಿ ಅದನ್ನು ಆವಾಗವಾಗ ನಾವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಆವಾಗೇ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅಷ್ಟೇ, ಜಾಸ್ತಿನ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಮೇಲೆ ಇದನ್ನೊಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆಯಿಂದನೂ ಅಷ್ಟೇ ನಮಗೆ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಸಕ್ಕರೆ ಸೇರಿಸ್ಕೊಂಬಿಟ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ನಮಗೆ ಜಾಸ್ತಿ ಬ್ಲ್ಯಾಕ್ ಇರುತ್ತೆ ಅಂದರೆ ಬಂದು ಜಾಸ್ತಿ ಬ್ಲ್ಯಾಕ್ ಬರೋದು ಎಲ್ಲಿ ನೆಕ್ ಭಾಗ ಬರುತ್ತೆ, ಮತ್ತು ಮೊಣಕಾಲು ಮೊಣಕೈ ಹತ್ರ ಮತ್ತು ಪಾದಗಳು ಬೆರಳ ಹತ್ರ ಇರುತ್ತಲ್ಲ, ಅದೆಲ್ಲ ತುಂಬ ಜಾಸ್ತಿ ಬ್ಲ್ಯಾಕ್ ಅನ್ನೋದು ಇರುತ್ತೆ. ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಡಿ. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ನಮ್ಗೆ ರಿಸಲ್ಟ್ ಅನ್ನೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಮಿನಿಮಮ್ ಅಂದ್ರೂ ಒಂದು 20 ನಿಮಿಷ
ನಿಮಿಷ ಹಂಗೆ ಬಿಟ್ಬಿಡಬೇಕು. 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ಇನ್ನೊಂದು 10 ನಿಮಿಷ ಹಂಗೆ ಬಿಟ್ಬಿಡಿ. ಆವಾಗೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಇದನ್ನು ವಾರಕ್ಕೊಂದ್ಸತಿ ಟ್ರೈ ಮಾಡಿ ಬರೀ ವಿತಿನ್ ಒಂದು 3 ವಾರದಲ್ಲೇ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಯಾವುದೇ ದುಡ್ಡು ಕೊಟ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಇಲ್ಲಾಂದರೆ ತೊಗೊಬರ್ಬೇಕು, ಇಲ್ಲಾಂದರೆ ಪಾರ್ಲರ್ಗೆ ಹೋಗಬೇಕು, ಆ ಥರ ಅವಶ್ಯಕತೆಯೇ ಇರಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವಾರಕ್ಕೊಂದು ಸತಿ ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ, ನಾವು ಇನ್ನೇನು ಹಾಫ್ ಆನ್ ಅವರ್ಗೆ ಸ್ನಾನಕ್ಕೆ ಹೋಗ್ತೀವಿ ಅಂದರೆ ನಾವು ಫೇಸ್ಗಾದರೆ ಯಾವಾಗಾದರೂ ಅಪ್ಲೈ ಮಾಡ್ಕೋಬೋದು. ಬಟ್ ನಾವು ನೆಕ್ ಭಾಗ ಮತ್ತು ಮೊಣಕಾಲು ಇದೆಲ್ಲ ಅಪ್ಲೈ ಮಾಡೋಂಗಿದ್ರೆ ಒಂದು ಹಾಫ್ ಆನ್ ಅವರ್ ಹೋಗ್ತೀವಿ ಸ್ನಾನಕ್ಕೆ ಅನ್ನೋವಾಗ ಅದು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಮೇಲೆ ನೆಕ್ ಭಾಗ ಆದರೂ ಆಗಲಿ, ಮೊಣಕಾಲು ಹತ್ರ ಆಗಲಿ, ಪಾದಗಳ ಹತ್ರ ಯಾವುದೇ ಬೆರಳಾದರೂ ಯಾವುದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಮಸಾಜ್ ಮಾಡ್ಕೊಂಬಿಡ್ಬೇಕು. ಮಸಾಜ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. ಯಾಕಂದರೆ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಹಂಗೆ ಮಸಾಜ್ ಮಾಡಿಬಿಟ್ಟು ತೊಳೆದ್ಬಿಟ್ರೆ ಅದು ಯಾವುದೇ ಥರ ರಿಸಲ್ಟ್ ಅನ್ನೋದು ಸಿಗೋಲ್ಲ. ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಅನ್ನೋದು, ಗ್ಲೋಯಿಂಗ್ ಅನ್ನೋದು ಸಿಗ್ತಾಯಿದೆ. ಇದು ಬರೀ ವಾರಕ್ಕೊಂದು ಸತಿ ಟ್ರೈ ಮಾಡಿದ್ರೆ ಸಾಕಾಗುತ್ತೆ. ನಮಗೆ ಜಾಸ್ತಿ ಟೈಮ್ ಕೂಡ ಏನು ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಒಂದು ಸತಿ ಅಲ್ದಿರೆ ಒಂದು ಸತಿ ನೈಟ್ ಟೈಮ್ ಅನ್ನ ಅನ್ನೋದು ಉಳಿಯುತ್ತೆ. ಆವಾಗ ಈ ಥರ ಒಂದು ಸತಿ ಟ್ರೈ ಮಾಡಿ. ಬಟ್ ನಾವು ಮಾಡೋವಾಗ ಮಾತ್ರ ಫ್ರೆಶ್ಶಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಸ್ಟೋರ್ ಮಾಡೋಕ್ಕೆ ಆ ಥರ ಏನೂ ಆಗೋದಿಲ್ಲ. ನಾನು ಕೈ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಇದೇ ಥರ ನಮ್ಮ ಫೇಸ್ಗಾದರೂ ಆಗಲಿ, ನಮಗೆ ಮೊಣಕಾಲು ಯಾವುದೇ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಒಂದು 3-4 ವಾರ ನಾವು ಅಪ್ಲೈ ಮಾಡಿದ್ದೀವಿ ಅಂದರೆ ಸಾಕಾಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.